ಸ್ನೇಹಿತರೆ ನಮಸ್ಕಾರ. ನಗರ ಸಿವಿಲ್ ನ್ಯಾಯಾಲಯದಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳ ಮಾಹಿತಿ ನಾವು ನೋಡೋಣ ಬನ್ನಿ. ನೋಡಿ ಸ್ನೇಹಿತರೆ, ನೇಮಕಾತಿ ಅಧಿಸೂಚನೆ ಆಗಿದೆ ಆಲ್ರೆಡಿ. ನಗರ ಸಿವಿಲ್ ನ್ಯಾಯಾಲಯ ಘಟಕದಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶದಡಿ 371G ಶೀಘ್ರ ಲಿಪಿಗಾರರು ಮತ್ತು ಗ್ರೇಡ್ 3 ಬೆರಳುಚ್ಚುಗಾರರು ಮತ್ತು ಆದೇಶ ಜಾರಿಕಾರರ ಹಾಗೂ ಚಾಲಕ ಹಾಗೂ ಜವಾನ್ ಹುದ್ದೆಗಳಿಗೆ ನೇಮಕಾತಿ ಕುರಿತು ಇದಾಗಿರುತ್ತೆ ಸ್ನೇಹಿತರೆ. ನೋಡಿ, ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನೋಡಿ 30 ಜುಲೈ 2026 ಆಗಿರುತ್ತೆ. ಬೆಂಗಳೂರು ನಗರ ಸಿವಿಲ್ ನ್ಯಾಯಾಲಯ ಘಟಕದಲ್ಲಿ ಖಾಲಿ ಇರುವಂಥ ಶೀಘ್ರ ಲಿಪಿಗಾರರು, ಗ್ರೇಡ್ 3 ಮತ್ತು ಬೆರಳುಚ್ಚಿಗಾರರು, ಆದೇಶ ಜಾರಿಕಾರ, ಚಾಲಕ ಹಾಗೂ ಜವಾನ್ ಹುದ್ದೆಗಳಿಗೆ ಕಲ್ಯಾಣ ಕರ್ನಾಟಕ ಪ್ರದೇಶದಡಿ 371J ನೇರ ನೇಮಕಾತಿಗಾಗಿ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದವರೆಗೆ ಅಗತ್ಯ ಮತ್ತು ಇತರೆ ಅರ್ಹತಾ ಷರತ್ತುಗಳನ್ನು ಪೂರೈಸುವ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅಂತಲೇ ಹೇಳ್ಬೋದು. ಹಾಗೂ ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಈ ಕೆಳಗೆ ನಮೂದಿಸಿರುವ ಜಾಲತಾಣದಲ್ಲಿ ಅರ್ಜಿ ಸಲ್ಲಿಸಬಹುದು ಅಂತ ಹೇಳಿದರೆ ಸ್ನೇಹಿತರೆ. ನೋಡಿ, ಅದು ಯಾವ ಜಾಲತಾಣ ನೋಡೋದಾದರೆ ನೋಡಿ, ಶೀಘ್ರ ಲಿಪಿಗಾರರು, ಗ್ರೇಡ್ 3 ಬೆರಳುಚ್ಚಿಗಾರರು, ಆದೇಶ ಜಾರಿಕಾರ ಮತ್ತು ಚಾಲಕ ಹಾಗೂ ಜವಾನ್ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಈ ವೆಬ್ಸೈಟಲ್ಲಿ ಕೂಡ ನೀವು ಅರ್ಜಿ ಸಲ್ಲಿಸಬೇಕಾಗಿರುತ್ತೆ ಸ್ನೇಹಿತರೆ. ನೋಡಿ, ಶೀಘ್ರ ಲಿಪಿಗಾರರು ಇನ್ನು ಹುದ್ದೆಗಳು ನೋಡೋದಾದರೆ ರಿಕ್ತ ಸ್ಥಾನಗಳ ವಿವರಗಳಿದೆ. ಅಂದರೆ ಹಿಂಬಾಕಿ ಬ್ಯಾಕ್ಲಾಗ್ ಹುದ್ದೆಗಳಾಗಿರುತ್ತೆ ಸ್ನೇಹಿತರೆ. ಇದು ಶೀಘ್ರ ಲಿಪಿಗಾರರು ಮತ್ತು ಗ್ರೇಡ್ 3 ನೋಡಿ 5 ಹುದ್ದೆಗಳಾಗಿರುತ್ತೆ ಇದಕ್ಕೆ. ಇನ್ನು ಕೆಟಗರಿ ವೈಸ್ ನೋಡೋದಾದರೆ ಪರಿಶಿಷ್ಟ ಜಾತಿ 1 ಇರುತ್ತೆ, ಪರಿಶಿಷ್ಟ ಪಂಗಡ 1, ಪ್ರವರ್ಗ 1 ಒಂದೊಂದು ಪೋಸ್ಟ್ ಇದ್ದಾವೆ ಸ್ನೇಹಿತರೆ. ಇನ್ನು ಪ್ರವರ್ಗ 2Aಗೆ 1 ಪೋಸ್ಟ್ ಇದೆ. ಇನ್ನು ಸಾಮಾನ್ಯ ಅಭ್ಯರ್ಥಿಗೆಲ್ಲ ಒಟ್ಟು 4 ಪೋಸ್ಟ್ ಇದ್ದಾವೆ. ಸಾಮಾನ್ಯ ಅಭ್ಯರ್ಥಿಗೆ ಇಲ್ಲಿ ಅಂಗವೈಕಲ್ಯ ಅಭ್ಯರ್ಥಿಗೆ ಇದೆ ಸ್ನೇಹಿತರೆ, ಇಲ್ಲಿ 1+ ಒಟ್ಟು 4 ಪೋಸ್ಟ್ನ ಒಟ್ಟು ನಾವು 5 ಪೋಸ್ಟ್ನ ನಾವು ಇಲ್ಲಿ ನೋಡ್ಬೋದು. ಒಟ್ಟು 4 ಪೋಸ್ಟ್ ಇದ್ದಾವೆ ಇಲ್ಲಿ. ನೇಮಕಾತಿ ವಿಧಾನ ನೋಡಿ, ಕರ್ನಾಟಕ ಅಧೀನ ನ್ಯಾಯಾಲಯಗಳ ಲಿಪಿಕ ಮತ್ತು ಇತರ ಹುದ್ದೆಗಳ ನೇಮಕಾತಿ ನಿಯಮಗಳ 1982 ಹಾಗೂ ತಿದ್ದುಪಡಿ ನಿಯಮ 2007-2021 ಬಗ್ಗೆ ಅರ್ಜಿಗಳು ಆನ್ಲೈನ್ ಮುಖಾಂತರ ನೋಡಿ ಸಲ್ಲಿಸಬೇಕಾದ ಜಾಲತಾಣ ಇದೇ ವೆಬ್ಸೈಟ್ನಲ್ಲಿ ನೀವು ಅರ್ಜಿ ಸಲ್ಲಿಸಬೇಕಾಗಿರುತ್ತೆ. ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿ ಇವಾಗಲೇ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ. 1/7/2026 ಸ್ಟಾರ್ಟ್ ಆಗಿದೆ. ಕೊನೆಯ ದಿನಾಂಕ 30/7/2026 ರಾತ್ರಿ 12 ಗಂಟೆವರೆಗೆ ಸಮಯ ಇರುತ್ತೆ. ಇನ್ನು ಪಾವತಿ ಶುಲ್ಕ ನೋಡಿ, ಆನ್ಲೈನ್ ಮುಖಾಂತರ ನೀವು ಪಾವತಿನ ಮಾಡ್ಬೋದು 30/7/2026 ರಾತ್ರಿ 12 ಗಂಟೆವರೆಗೂ. ಇನ್ನು ಫೀಸ್ ನೋಡಬೇಕಾದ್ರೆ ನೀವು ಶುಲ್ಕ ಸಾಮಾನ್ಯ ವರ್ಗಕ್ಕೆ ಸೇರಿದಂತೆ ಅಭ್ಯರ್ಥಿಗಳಿಗೆ 300 ರೂಪಾಯಿ ಇರುತ್ತೆ. ಇನ್ನು ಪ್ರವರ್ಗ 2, ಪ್ರವರ್ಗ B, ಪ್ರವರ್ಗ 3 ಮತ್ತು ಪ್ರವರ್ಗ B 3Bಗೆ ಅಭ್ಯರ್ಥಿಗಳ 150 ಶುಲ್ಕ ಇರುತ್ತೆ. ಇನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಪ್ರವರ್ಗ 1 ಹಾಗೂ ಎದ್ದು ಕಾಣುವಂಥ ಅಂಗವೈಕಲ್ಯವುಳ್ಳ ಅಭ್ಯರ್ಥಿಗಳಿಗೆ ಶುಲ್ಕ ಪಾವತಿ ವಿನಾಯಿತಿ ನೀಡಲಾಗಿದೆ. ನೋಡಿ, ನೀವು ಅಭ್ಯರ್ಥಿಗಳು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿದ ನಂತರ ಅರ್ಜಿಯಲ್ಲಿ ಸೂಚಿಸಿದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಕಲೆಕ್ಟ್ ಪೇಜ್ನಲ್ಲಿ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಮೂಲಕ ಆನ್ಲೈನ್ನಲ್ಲಿ ನೀವು ಶುಲ್ಕ ಪಾವತಿ ಮಾಡ್ಬೋದು. ನೋಡಿ, ಇನ್ನು ವೇತನ ಶ್ರೇಣಿ ನೋಡಿ, ಇಲ್ಲಿ ಶೀಘ್ರ ಲಿಪಿಗಾರರು ಗ್ರೇಡ್ 3ಗೆ 44,425 ಹಿಡಿದು 83,700 ರೂಪಾಯಿ ಗಂಟೆ ಇರುತ್ತೆ. ಬೆರಳುಚ್ಚಿಗಾರರಿಗೆ 34,100 ರೂಪಾಯಿಂದ ಹಿಡಿದು 67,600 ಗಂಟೆ ಇರುತ್ತೆ. ಚಾಲಕರು ಹುದ್ದೆಗಳಿಗೆ ವೇತನ ಶ್ರೇಣಿ 34,100 ರೂಪಾಯಿಂದ ಹಿಡಿದು 67,600 ಗಂಟೆ ಇರುತ್ತೆ. ಆದೇಶ ಜಾರಿಕಾರರಿಗೆ 31,775 ಹಿಡಿದು 61,300 ರೂಪಾಯಿ ಇವರಿಗೆ ವೇತನ ಇರುತ್ತೆ. ಜವಾನ ಹುದ್ದೆಗೆ 27,000 ಹಿಡಿದು 46,675 ರೂಪಾಯಿ ಇವರಿಗಿರುತ್ತೆ. ನೋಡಿ, ಶೈಕ್ಷಣಿಕ ವಿದ್ಯಾರ್ಹತೆ ನೋಡೋದಾದರೆ ಸ್ನೇಹಿತರೆ, ಶೀಘ್ರ ಲಿಪಿಗಾರರು ಗ್ರೇಡ್ 3ಗೆ ಇನ್ನು ಪದವಿ ಪೂರ್ವ ನೋಡಿ, ಕರೆಕ್ಟ್ ನೋಡಿ, ಅರ್ಹತೆ ನೋಡಿ, ಪದವಿ ಪೂರ್ವ ಶಿಕ್ಷಣ ಪರೀಕ್ಷಾ ಮಂಡಳಿಯು ನಡೆಸುವ ದ್ವಿತೀಯ PUC ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ 3 ವರ್ಷಗಳ ಡಿಪ್ಲೊಮಾ ಕಮರ್ಷಿಯಲ್ ಪ್ರಾಕ್ಟೀಸ್ ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ ತತ್ಸಮಾನ ವಿದ್ಯಾರ್ಥಿ ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆಯು ನಡೆಸುವಂಥ ಕನ್ನಡ ಮತ್ತು ಇಂಗ್ಲೀಷ್ ಬೆರಳುಚ್ಚ ಮತ್ತು ಶೀಘ್ರ ಲಿಪಿಯಲ್ಲಿ ಹಿರಿಯ ದರ್ಜೆ ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ ಡಿಪ್ಲೊಮಾ ಕಮರ್ಷಿಯಲ್ ಪ್ರಾಕ್ಟೀಸ್ ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ ತತ್ಸಮಾನ ವಿದ್ಯಾರ್ಥಿ ಹೊಂದಿರಬೇಕಂತ ಹೇಳಿದ್ದಾರೆ. ಇನ್ನು ಬೆರಳುಚ್ಚುಗಾರರು ನೋಡಿ, ಪದವಿ ಪೂರ್ವ ಶಿಕ್ಷಣ ಪರೀಕ್ಷಾ ಮಂಡಳಿಯು ನಡೆಸುವ ದ್ವಿತೀಯ PUC ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ 3 ವರ್ಷಗಳ ಡಿಪ್ಲೊಮಾ ಕಮರ್ಷಿಯಲ್ ಪ್ರಾಕ್ಟೀಸ್ ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ ತತ್ಸಮಾನ ವಿದ್ಯಾರ್ಥಿ ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆಯು ನಡೆಸುವಂಥ ಕನ್ನಡ ಮತ್ತು ಇಂಗ್ಲೀಷು ಬೆರಳುಚ್ಚು
ಹಿರಿಯ ದರ್ಜೆ ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ ಡಿಪ್ಲೊಮಾ ಕಮರ್ಷಿಯಲ್ ಪ್ರಾಕ್ಟೀಸ್ ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ ತಸ್ತಮಾನ ವಿದ್ಯಾರ್ಥಿ ಇರಬೇಕಂತ ಹೇಳಿದರೆ. ಇನ್ನು ಚಾಲಕರಿಗೆ ನೋಡಿ, ಚಾಲಕರು SSLC ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ ತಸ್ತಮಾನ ವಿದ್ಯಾರ್ಥಿಯನ್ನು ಹೊಂದಿ ಭಾರಿ ವಾಹನ ಚಾಲನಾ ಪರವಾನಗಿ ಹೊಂದಿರತಕ್ಕಂತಂದರೆ ಹೆವಿ ಡ್ರೈವಿಂಗ್ ಲೈಸೆನ್ಸ್ ಇವರು ಹೊಂದಿರಬೇಕು. ಆದೇಶ ಜಾರಿಕಾರರು ನೋಡಿ, SSLC ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ ತಸ್ತಮಾನ ವಿದ್ಯಾರ್ಥಿ ವಾಹನ ಚಾಲನಾ ಪರವಾನಗಿ ಹೊಂದಿರುವವರಿಗೆ ಆದ್ಯತೆ ನೀಡಲಾಗುವುದು ಅಂತ ಹೇಳಿದರೆ. ಇನ್ನು ಜವಾನ್ ಹುದ್ದೆಗಳಿಗೆ SSLC ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ ತಸ್ತಮಾನ ವಿದ್ಯಾರ್ಥಿ ಇರಬೇಕು. ಇನ್ನು ಕನ್ನಡ ಮತ್ತು ಕನ್ನಡ ಓದಲು ಬರೆಯಲು ಬರಬೇಕಂತ ಹೇಳಿದರೆ. ಇನ್ನು ವಯೋಮಿತಿ ನೋಡಿ, 18 ವರ್ಷ ಪೂರೈಸಿರಬೇಕು. ಇನ್ನು ಕೆಳಕಂಡಂತೆ 40 ವರ್ಷ ಮೀರಿರಬಾರ್ದು ಅಂತ ಹೇಳಿದರೆ 40 ವರ್ಷ ಮೀರಿರಬಾರ್ದು. ಇನ್ನು ಸಂದರ್ಶನ ನೋಡಿ, ಪರೀಕ್ಷೆದ್ದು ಸೇವಾ ಪರಿವೀಕ್ಷಣಾ ಅವಧಿ ಅಂತ ನೋಡಿ ಸ್ನೇಹಿತರೆ. ಅಭ್ಯರ್ಥಿಯು ನೇಮಕಗೊಂಡ ಪಕ್ಷದಲ್ಲಿ ಪ್ರಾರಂಭಿಕವಾಗಿ 2 ವರ್ಷ ಅಥವಾ ಅವಧಿಗೆ ಅಥವಾ ಅಗತ್ಯವಿದ್ದರೆ ವಿಸ್ತರಿಸಬಹುದಾದ ಅಭ್ಯರ್ಥಿಗೆ ಪರಿವೀಕ್ಷಣಾರ್ಥಿಗಳಾಗಿರುತ್ತಾರೆ ಅಂತಲೇ ಹೇಳಿದರೆ. ನೋಡಿ, ಶೀಘ್ರ ಲಿಪಿಗಾರರು ಸಂದರ್ಶನ ಮುಖ್ಯ ನೋಡಿ. ಶೈಕ್ಷಣಿಕ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು ಹಾಗೂ ಪ್ರಾಧಿಕಾರ ನಡೆಸುವ ಅರ್ಹತಾ ಪರೀಕ್ಷೆಯಲ್ಲಿ ನೋಡಿ, ಶೈಕ್ಷಣಿಕ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು ಹಾಗೂ ಪ್ರಾಧಿಕಾರ ನಡೆಸುವ ಅರ್ಹತಾ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು ಒಟ್ಟು ಅಂಕಗಳ ಶೇಕಡ ಆಧಾರದ ಮೇಲೆ ಒಂದು ಹುದ್ದೆಗೆ 1:5 ಅನುಪಾತದಂತೆ ಅಭ್ಯರ್ಥಿಗಳನ್ನು ಸಂದರ್ಶನಕ್ಕೆ ಕರೆಯಲಾಗುವುದು. ಸಂದರ್ಶನಕ್ಕೆ ಒಟ್ಟು 10 ಅಂಕಗಳನ್ನು ನಿಗದಿಪಡಿಸಲಾಗಿದೆ ಅಂತ ಸ್ನೇಹಿತರೆ. ಇನ್ನು ಬೆರಳುಚ್ಚಿಗಾರರು ನೋಡಿ, ಅರ್ಹತಾ ಶೈಕ್ಷಣಿಕ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು ಹಾಗೂ ಪ್ರಾಧಿಕಾರ ನಡೆಸುವ ಅರ್ಹತಾ ಪರೀಕ್ಷೆಯಲ್ಲಿ ಕೂಡ ಪಡೆದ ಅಂಕಗಳು ಒಟ್ಟು ಅಂಕಗಳ ಶೇಕಡ ಆಧಾರದ ಮೇಲೆ ಒಂದು ಹುದ್ದೆಗೆ ಇದಕ್ಕೂ ಕೂಡ 1:5 ಅನುಪಾತದಂತೆ ಅಭ್ಯರ್ಥಿಗಳನ್ನು ಸಂದರ್ಶನಕ್ಕೆ ಕರೆಯಲಾಗಿದೆ. ಸಂದರ್ಶನಕ್ಕೆ ಒಟ್ಟು 10 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಚಾಲಕರು ನೋಡಿ, ಚಾಲಕರ ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು 50 ಅಂಕಗಳ ಅರ್ಹತಾ ಪರೀಕ್ಷೆ ಹಾಜರಾಗತಕ್ಕದ್ದು. ಅಂದರೆ 50 ಮಾರ್ಕ್ಸಿಗೆ ಪರೀಕ್ಷೆಯನ್ನು ನಡೆಸ್ತಾರೆ, ಹಾಜರಾಗಬೇಕು. ಹಾಗೂ ಅರ್ಹತಾ ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ಒಂದು ಹುದ್ದೆಗೆ 1:5 ಅನುಪಾತದಂತೆ ಅಭ್ಯರ್ಥಿಗಳನ್ನು ಸಂದರ್ಶನಕ್ಕೆ ಕರೆಯಲಾಗುವುದು. ಸಂದರ್ಶನಕ್ಕೆ ಒಟ್ಟು 10 ಅಂಕಗಳನ್ನು ನಿಗದಿಪಡಿಸಲಾಗಿದೆ ಸ್ನೇಹಿತರೆ. ಇನ್ನು ಆದೇಶ ಜಾರಿಕಾರರು ನೋಡಿ, SSLC ಪರೀಕ್ಷೆಯಲ್ಲಿ ಪಡೆದಂಥ ಅಂಕಗಳ ಶೇಕಡ ಆಧಾರದ ಮೇಲೆ SSLC ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ಒಂದು ಹುದ್ದೆಗೆ 1:25 ಅನುಪಾತದಂತೆ ಅಭ್ಯರ್ಥಿಗಳನ್ನು ಸಂದರ್ಶನಕ್ಕೆ ಕರೆಯಲಾಗುವುದು. ಸಂದರ್ಶನಕ್ಕೆ ಒಟ್ಟು 10 ಅಂಕಗಳನ್ನು ನಿಗದಿಪಡಿಸ್ತಿರ್ತಾರೆ. ಇನ್ನು ಜವಾನ್ ಹುದ್ದೆಗಳು ನೋಡಿ, SSLC ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಶೇಕಡ ಆಧಾರದ ಮೇಲೆ ಒಂದು ಹುದ್ದೆಗೆ 1:10 ಅನುಪಾತದಲ್ಲಿ ಅಭ್ಯರ್ಥಿಗಳನ್ನು ಸಂದರ್ಶನಕ್ಕೆ ಕರೆಯಲಾಗುವುದು. ಸಂದರ್ಶನಕ್ಕೆ ಒಟ್ಟು 10 ಅಂಕಗಳನ್ನು ನಿಗದಿಪಡಿಸಲಾಗಿರುತ್ತೆ ಅಂತ ಹೇಳಿದರೆ. ಇನ್ನು ನೋಡಿ ಸ್ನೇಹಿತರೆ, ಜವಾನ್ ಹುದ್ದೆ ಮತ್ತು ಆದೇಶ ಜಾರಿಕಾರರಿಗೆ SSLCಯಲ್ಲಿ ಪಡೆದಂಥ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡಲಾಗುತ್ತದೆ ಮತ್ತು ಅವರಿಗೆ ಸಂದರ್ಶನ ಕೂಡ ಇರುತ್ತೆ. ಸಂದರ್ಶನದ ಮೇಲೆ ನಿಮಗೆ ಆಯ್ಕೆ ಮಾಡಲಾಗುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಆಯ್ಕೆ ವಿಧಾನ ನೋಡಿ, ಇಲ್ಲಿ ಆಯ್ಕೆ ವಿಧಾನ ಶೀಘ್ರ ಲಿಪಿಗಾರರ ಗ್ರೇಡ್ 3 ಆಯ್ಕೆ ಪಟ್ಟಿಯು ಕೆಳಗಿನ ಒಟ್ಟು ಅಂಕಗಳ ಆಧಾರದ ಮೇಲೆ ಸಿದ್ಧಪಡಿಸಲಾಗುತ್ತದೆ. ಅರ್ಹತಾ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು ಶೇಕಡಾವಾರು ಮತ್ತು 1 ನಿಮಿಷಕ್ಕೆ 120 ಶಬ್ದಗಳಂತೆ 5 ನಿಮಿಷಗಳ ಉಕ್ತ ಲೇಖನವನ್ನು ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ನೀಡಲಾಗುವುದು. ಅದನ್ನು ಲಿಪ್ಯಂತರಗೊಳಿಸಿ ಬೆರಳುಚ್ಚು ಮಾಡಲು 45 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಇದಕ್ಕೆ ಗರಿಷ್ಠ 100 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಅರ್ಹತಾ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಲು ಕನಿಷ್ಠ 50 ಅಂಕಗಳನ್ನು ಪಡೆಯಬೇಕಂತ ಹೇಳಿದರೆ. ಇನ್ನು 3ನೇ ಸಂದರ್ಶನ ಪಡೆಯುವ ಸಂದರ್ಶನದಲ್ಲೂ ಕೂಡ ಅಂಕಗಳಿರುತ್ತೆ. ಬೆರಳುಚ್ಚಿಗಾರ ನೋಡಿ, ಆಯ್ಕೆ ಪಟ್ಟಿ ಆಧಾರದ ಮೇಲೆ ಸಿದ್ಧಪಡಿಸಲಾಗುವುದು. ಅರ್ಹತಾ ಶೈಕ್ಷಣಿಕ ಪರೀಕ್ಷೆಯಲ್ಲಿ ಪಡೆದ ಒಟ್ಟು ಅಂಕಗಳ ಶೇಕಡ. ಬೆರಳುಚ್ಚು ಮಾಡಲು ಉಕ್ತ ಲೇಖನವನ್ನು ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ನೀಡಲಾಗುವುದು. ಇದಕ್ಕೆ ಕೂಡ ಗರಿಷ್ಠ 100 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಅರ್ಹತಾ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಲು ಕನಿಷ್ಠ 50 ಅಂಕಗಳು ಪಡಿಬೇಕು. ಸಂದರ್ಶನಕ್ಕೆ ಇದು ಕೂಡ ಸಂದರ್ಶನ ಇರುತ್ತೆ. ಚಾಲಕರು ನೋಡಿ, ಸಂದರ್ಶನದಲ್ಲಿ ಪಡೆಯುವ ಅಂಕಗಳ ಆಧಾರದ ಮೇಲೆ. ಇನ್ನು ಆದೇಶ ಜಾರಿಕಾರರು ಸಂದರ್ಶನದಲ್ಲಿ ಪಡೆಯುವ ಅಂಕಗಳ ಆಧಾರದ ಮೇಲೆ. ಜವಾನ ಸಂದರ್ಶನದಲ್ಲಿ ಪಡೆಯುವ ಅಂಕಗಳ ಆಧಾರದ ಮೇಲೆ. ನೋಡಿ, ಸೂಚನೆ ನೋಡಿ, ಇಬ್ಬರು ಅಥವಾ ಹೆಚ್ಚಿನ ಅಭ್ಯರ್ಥಿಗಳ ಅಂಕಗಳು ಸಮಾನವಾಗಿದ್ದಲ್ಲಿ ಅಂಥ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತೆ ಅರ್ಹತೆ ಕ್ರಮವನ್ನು ವಯಸ್ಸಿನ ಆಧಾರದ ಮೇಲೆ ನಿಗದಿಪಡಿಸಲಾಗುತ್ತೆ. ಅಂದರೆ ಯಾರು ಹೆಚ್ಚಿನ ವಯಸ್ಸಿನವರು ಇರ್ತಾರೋ ಅವರಿಗೆ ಈ ಹುದ್ದೆಯನ್ನು ಹೋಗುತ್ತದೆ ಅಂತಲೇ ಹೇಳ್ಬೋದು. ಅಂದರೆ ಯಾವಾಗ ಹೋಗುತ್ತೆ ಅಂತಂದರೆ ಇಬ್ಬರು ಅಥವಾ ಜಾಸ್ತಿ ಜನಕ್ಕೆ ಅಂಕಗಳು ಸಮಾನವಾಗಿದ್ದಾಗ ವಯಸ್ಸಿನ ಆಧಾರದ ಮೇಲೆ ಅವರಿಗೆ ಈ ಹುದ್ದೆಯನ್ನು ಕೊಡುತ್ತೆ ಅಂತ ಹೇಳ್ಬೋದು. ಇನ್ನು ಮೀಸಲಾತಿ ಕುರಿತು ಇಲ್ಲಿ ಸೂಚನೆಗಳಿದ್ದಾವೆ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಇದರ ಫುಲ್ PDF ವಿಡಿಯೋ ಡಿಸ್ಕ್ರಿಪ್ಷನ್ನು ಟೆಲಿಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ. ಟೆಲಿಗ್ರಾಮಲ್ಲಿ ಈ PDF ಇರುತ್ತೆ, ಹೋಗಿ ಚೆಕ್ ಮಾಡಿ. ನೀವು ಒಂದು ಸಲ
ಸರಿಯಾಗಿ ಇದನ್ನು PDF ನೋಡಿ ಆಮೇಲೆ ಅರ್ಜಿ ಸಲ್ಲಿಸಿ. ತಪ್ಪಾಗಿದ್ದರೆ ಮತ್ತು ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಸರಿಯಾಗಿ ನೀವು ಒಂದು ಸಲ ಓದ್ಕೊಂಡು ಅರ್ಜಿ ಸಲ್ಲಿಸಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.